ಅಯ್ಯೋ ಪಾಪ, ಇನ್ನು ಚಿಕ್ಕ ವಯಸ್ಸು, ಮಕ್ಕಳು ಬೇರೆ ಇದ್ದಾರೆ ಅಂತಾರೆ. ಪಾಪ ಕೋಮಾಕ್ಕೆ ಹೋಗ್ಬಿಟ್ಟಿದ್ದಾರೆ. ಹಿಂಗೆ ಹೇಳೋದೀಗ ಅವ್ರ ಮನೇರ ಹತ್ರ ಕೋಮಾಕ್ಕೆ ಹೋಗಿದ್ದಾರೆ ಅಂತ. ಏನು ಮಾಡೋದು, ನಮಗೆ ಈ ಥರ ದಿವಸ ಒಂದು ಪೇಷಂಟ್ ಬರ್ತವೆ, ನಾವು ಹೇಳಲೇಬೇಕು. ಆದರೆ ದೇವರು ಅವ್ರಿಗೆ ಶಕ್ತಿ ಕೊಡಲಿ. ಯಾರಿದ್ದೀರಿ ಬಾ? ಇವ್ರು ನೀರಲ್ಲಿ ಬಿದ್ದಿದ್ರಲ್ಲ, ಅವರು ಪೇರೆಂಟ್ಸ್ ಯಾರಿದ್ದೀರಾ? ಬರ್ರಿ ಇಲ್ಲಿ. ನೀವೇನಮ್ಮ ಇವ್ರ ಕಡೆಯರು? ಏನಾಗ್ಬೇಕು ನೀವು? ನಾನು ಇವ್ರ ತಾಯಿ. ನೋಡಮ್ಮ, ಒಂದು ಸ್ವಲ್ಪ ಮನ್ಸು ಕಲ್ ಮಾಡ್ಕೊಳ್ರಿ. ಡಾಕ್ಟ್ರೆ, ಮನ್ಸು ಕಲ್ ಮಾಡ್ಕೊಳ್ರಿ ಅಂತಿದ್ದೀರ. ನನ್ನ ಮಗಳಿಗೆ ಏನಾಗಿತ್ತು? ದಯವಿಟ್ಟು ನನ್ನ ಮಗಳಿಗೆ ಏನಾಗಿತ್ತು ಅಂತ ಹೇಳಿ ಡಾಕ್ಟ್ರೆ. ಚೆನ್ನಾಗಿದ್ದಾಳಲ್ಲ ನನ್ನ ಮಗಳು? ನೋಡಮ್ಮ, ನಾನು ಡಾಕ್ಟ್ರಾಗಿ ನಿಮಗೆ ಈ ವಿಷಯ ತಿಳಿಸ್ಲೇಬೇಕು. ಹೇಳೋದು ತಾಯಿ ಅಂತಾರೆ. ನೀವೇನಾಗಬೇಕಮ್ಮ? ನಾನು ಇವ್ರ ಪಕ್ಕದ ಮನೆಯವರು, ನಾವು ಫ್ರೆಂಡ್ಸ್ಗಳು ನಾವೆಲ್ಲ. ಹೌದಾ? ನೋಡಮ್ಮ, ನಾನೊಂದು ಮಾತು ಹೇಳ್ತಿದ್ದೀನಿ, ನೀವು ಇವ್ರನ್ನ ನೀವೇ ಸುಧಾರಿಸ್ಬೇಕು. ಡಾಕ್ಟ್ರೆ, ಏನೋ ಡಾಕ್ಟ್ರೆ ಹೇಳ್ರಿ, ನಮಗೆ ಭಯ ಆಗ್ತೈತೆ, ಬೇಗ ಹೇಳ್ರಿ. ನಮ್ಮ ಗೌರಿ ಚೆನ್ನಾಗಿದ್ದಾಳಲ್ಲ? ನಿಮ್ಮ ಗೌರಿ ಕೋಮಾಗ ಹೋಗ್ಬಿಟ್ಟಿದ್ದಾಳಮ್ಮ. ಕೋಮಾಗ ಹೋಗ್ಬಿಟ್ಟಿದ್ದಾಳೆ? ಮಗಳೇ, ಮಗಳೇ ಗೌರಿ, ನಿಮ್ಮಮ್ಮ ಬಂದಿ ನೋಡವ ಗೌರಿ, ಎದ್ದಳವ ಮಗಳೇ. ಅಳ್ಬೇಡ್ರಿ, ಏನಾಗಲ್ಲ. ಕೋಮಾ ಅಂದ್ರೇನು, ಅವ್ರೇನು ಸತ್ತೇ ಹೋಗಿರಲ್ಲ. ಆದರೆ ಅವರಿಗೆ ಜ್ಞಾನ ಬರೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತಷ್ಟೇ. ಡಾಕ್ಟ್ರೆ, ಗೌರಿಗೆ ಏನಾಗಿಲ್ಲಲ್ಲ ಡಾಕ್ಟ್ರೆ? ಅವಳಿನ್ನೂ ಬೇಕಾದ್ರೆ ಒಂದು ವಾರ ಬಿಟ್ಟು ಎಚ್ಚರ ಆಗಲಿ ಡಾಕ್ಟ್ರೆ. ಅವಳಾದ್ರೆ ಬದುಕಿರ್ಬೇಕು. ಅವಳಿಗೆ 7 ಜನ ಸಣ್ಣ ಮಕ್ಕಳದು ಡಾಕ್ಟ್ರೆ, ಅನಾಥ ಆಗ್ಬಿಡ್ತವೆ. ನೀವೇ ಹೆಂಗಮ್ಮ? ಹಾಂ, ನೀವು ಬುದ್ಧಿ ಹೇಳ್ಬೇಕು ತಾನೆ ನಿಮ್ಮ ಫ್ರೆಂಡಿಗೆ. ನೀವೇ ಹೆಂಗತ್ರೆ ಸುಧಾರಿಸ್ರಿ ಅವ್ರನ್ನ. ನಾನೆಲ್ಲ ಟ್ರೀಟ್ಮೆಂಟ್ ಕೊಡೋದೆಲ್ಲ ಕೊಟ್ಟಿದ್ದೀನಿ. ನೋಡೋಣ, ಅವರಿಗೆ ಈಗಲೇ ಎಚ್ಚರ ಆಗ್ಬೋದು, ಒಂದು ವಾರ ಬಿಟ್ಟು ಎಚ್ಚರ ಆಗ್ಬೋದು. ನಾನು ಹೇಳಕ್ಕೆ ಬರಲ್ಲ. ಅವ್ರದ್ದೇನು ತೀರಾ ಕ್ರಿಟಿಕಲ್ ಇಲ್ಲ, ಸ್ವಲ್ಪ ಉಸಿರಾಡ್ತಿದ್ದಾರೆ. ನೋಡೋಣ ಇನ್ನೊಂದು 2 ದಿವಸ ತನಕ. ಇಲ್ಲ ಅಂದರೆ ದೊಡ್ಡ ಆಸ್ಪತ್ರೆಗೆ ಕಳಿಸ್ತೀನಿ ನಾನು. ನಿಮಗೆ ಕೈ ಮುಗಿದು ಕೇಳ್ತೀನಿ ಡಾಕ್ಟ್ರೆ, ಪ್ಲೀಸ್ ಡಾಕ್ಟ್ರೆ. ನಾನು ಈಗಲೇ ದೊಡ್ಡ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ, ನನ್ನ ಮಗಳು ಬದುಕಿದ್ರೆ. ನನ್ನ ಮನೆಯವರಿಗೆಲ್ಲ ಹೆಂಗೆ ಹೇಳೋಣ ವಿಷಯನ? ಈಗ ಅವರು ಚೆನ್ನಾಗಿದ್ದಾರೆ, ಸುಮ್ಮನೆ ಅಲ್ಲಿ ಇಲ್ಲಿ ಕರ್ಕೊಂಡೋಗಿ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ? ನೋಡೋಣ ಒಂದು ದಿವಸ 2 ದಿವಸ, ಆಮೇಲೆ ನನಗೆ ಗೊತ್ತಿರೋ ಡಾಕ್ಟ್ರ್ ಇದ್ದಾರೆ, ಅವ್ರಿಗೆ ನಾನು ಲೆಟ್ರ್ ಬರ್ಕೊಡ್ತೀನಿ, ನೀವು ತೋರಿಸಿ ಕರ್ಕೊಂಡು ಹೋಗಂತ್ರಿ. ಆಯ್ತು ಡಾಕ್ಟ್ರೆ, ನೀವು ಹೇಳ್ದಂಗೆ ಆಗಲಿ. ನೀವು ನಿಮ್ಮ ಕಡೆ ಯಾರ್ಯಾರಿದ್ದಾರೆ, ಇವ್ರ ಮಕ್ಕಳು, ಇವ್ರ ಗಂಡ, ಇವ್ರ ತಂದೆ ತಾಯಿ ಯಾರಿದ್ದಾರೆ ಎಲ್ಲರನ್ನೂ ಕರೆಸಿ ಇವ್ರನ್ನ ಎಬ್ಸಕ್ಕೆ ಪ್ರಯತ್ನ ಪಡ್ರಿ. ನೋಡೋಣ ಅದರಿಂದ ಏನಾದರೂ ಇವ್ರಿಗೆ ಎಚ್ಚರ ಆಗುತ್ತಾ ಅಂತ, ಅದೊಂದು ಟ್ರೈ ಮಾಡಿರಿ. ಆಯ್ತು ಡಾಕ್ಟ್ರೆ, ಈಗಲೇ ಹೇಳ್ತೀನಿ, ಎಲ್ಲರಿಗೂ ವಿಷಯ ಹೇಳಿ ಕರ್ಕೊಂಬರ್ತೀನಿ. ಅಮ್ಮ, ನಾನು ಅಲ್ಲಿ ಚೇಂಬರಲ್ಲಿ ಇರ್ತೀನಿ. ನೀವು ಬಂದು ಏನಾದರೂ ಅವ್ರಿಗೆ ಎಚ್ಚರ ಆದರೆ ಬಂದ ತಕ್ಷಣವೇ ಹೇಳ್ಬೇಕು ನಮಗೆ. ಡಾಕ್ಟ್ರೆ ಸರಿ. ಶಾರದಕ್ಕ, ಶಾರದಕ್ಕ, ಅಯ್ಯೋ ಶಾರದಕ್ಕೇನು? ಶಾರದಕ್ಕ, ಶಾರದಕ್ಕ. ಹಾಂ ಹಾಂ, ಪರವ, ನನ್ನ ಮಗಳಿಗೆ ಏನಾಯ್ತು? ನನ್ನ ಮಗಳಿಗೆ ಏನಾನ ಹೇಳ್ತಾರಲ್ಲೇ, ಕೋಮ ಪಾಮ ಅಂತ ಏನಾನ ಹೇಳ್ತಾರಲ್ಲೇ. ನಾವೇನು ಕಂಡಿವೆ ಇವೆಲ್ಲವ? ಏನಾಗಿದ್ದು ನಿಜ ಹೇಳಂದೆ ಡಾಕ್ಟ್ರಿಗೆ. ಶಾರದಕ್ಕ, ನಿನ್ನ ಮಗಳಿಗೆ ಏನೂ ಆಗಿಲ್ಲ. ಅದೇನ ಕೋಮ ಅಂತ ಜ್ಞಾನ ತಪ್ಪಿದಾಳಷ್ಟೇ. ಇವತ್ತೊಂದು ದಿವಸ ನೋಡಿ, ನಾಳೆಗೆ ಜ್ಞಾನ ಬರ್ತದಂತೆ. ನೀನು ಸುಧಾರಿಸ್ಕ. ನೀನೇ ಹಿಂಗೆ ಶಾಕ್ ಆಗಿ ನಿನಗೇನಾರ ಆದರೆ ಯಾರು ನೋಡ್ಕೊಂತಾರೆ? ನಿಮ್ಮ ಮನೆಗೂ ಸೊಸೆರು, ಮಗ, ಗಂಡ ಎಲ್ಲ ಬಿಟ್ಟು ನಿನಗೇನಾರ ಆದರೆ ಏನು ಮಾಡ್ತೀಯ? ಸುಧಾರಿಸ್ಕ, ಏನಾಗಲ್ಲ. ಗೌರಿಗೆ ಏನಾಗಲ್ಲ. ನಿಮ್ಮಂಥ ಒಳ್ಳೆಯವ್ರಿಗೆ ದೇವ್ರು ಏನು ಮಾಡಲ್ಲ. ಸುಧಾರಿಸ್ಕ. ಮಗಳೇ, ನಿಮ್ಮ ಅಮ್ಮ ಬಂದಿದ್ದು ನೋಡವ, ಇದ್ದಾಳವ. ಗೌರಿ, ಒಂದ್ಸತಿ ಅಮ್ಮ ಅನ್ನವ. ಗೌರಿ ದೊಡವ, ನಿಮ್ಮ ಅಮ್ಮ ಬಂದಿನಿ, ಇದ್ದಾಳವ. ಗೌರಿ ಬರಕ ಎದ್ದಿಲ್ಲ ಕಡೆ ಬರವ. ಎಚ್ಚರನೇ ಆಗ್ತಿಲ್ಲ ಕಡೆ. ಡಾಕ್ಟ್ರ್ ಏನ್ ಹೇಳಿದ್ರಿ? ನೀನು ಸಮಾಧಾನ ಮಾಡ್ಕೋಬೇಕು. ನೀನು ಹಿಂಗೆ ಮಾಡಿ ಎತ್ಕಂತ ಕುತ್ಕಂದ್ರೆ ನಿನ್ನ ಆರೋಗ್ಯ ಏನಾಗುತ್ತೆ? ಅವಳು ನೋಡ್ಕೊನಾರ ಯಾರು? ನಿನ್ನ ಬಿಟ್ಟರೆ ಯಾರು ಅದಾರ ಅವಳಿಗೆ? ನೀನು ಹಿಂಗೆ ಹತ್ಕಂತ ಕುತ್ಕಂದ್ರೆ ಹೆಂಗೆ? ನನ್ನ
ಕಲ್ಸಕ್ಕೋಸ್ಕರ ಬಟ್ಟೆ ಬಗ್ಗೆ ಕರ್ಕೊಂಡು ಅವಳಿಗೆ ಏನಾಗಿಲ್ಲ, ಸುಮ್ಮನಿರು. ಎಲ್ಲ ನೀರು ಕುಡಿದಳಲ್ಲ, ಹಂಗಾಯ್ತು. ನಾನು ಹೋಗಿ ಮನೆಗೆ ಎಲ್ಲರಿಗೂ ವಿಷಯ ತಿಳಿಸಿ ಕರ್ಕೊಂಬರ್ತೀನಿ. ನೀನು ಇಲ್ಲೇ ಇರು, ಸಮಾಧಾನವಾಗಿರು. ಹೋಗಿ ಎಲ್ಲರಿಗೂ ಕರ್ಕೊಂಬರೋಗಿ. ಅವಳಿಗೂ ಫೋನ್ ಮಾಡಿ ಮಕ್ಕಳದೆಲ್ಲ ಕರ್ಕೊಂಬರ್ರಿ, ಅವಾಗಾದ್ರೆ ಎಂತಾಳೆದ ಪರಕ. ಸರಿ, ಎಲ್ಲರಿಗೂ ಹೇಳ್ಬರ್ತೀನಿ, ಎಲ್ಲರನ್ನೂ ಕರ್ಕೊಂಬರ್ತೀನಿ. ಸುಮ್ಮನಿರು ನೀನು. ನಾನೀಗ ಹೋಗಿ ಎಲ್ಲರನ್ನೂ ಕರ್ಕೊಂಬರ್ತೀನಿ. ನಾನು ಬರೋ ತನಕ ಹತ್ಕಂತ ಕುತ್ಕೋಬೇಡ, ಏನಾಗಲ್ಲ. ಎಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದಾರಂತೆ, ಇಂಜೆಕ್ಷನ್ ಎಲ್ಲ ಕೊಟ್ಟಿರ್ತಾರೆ. ಅವಳು ನಿದ್ದೆ ಮಾಡ್ತಿರ್ತಾಳೆ. ಸುಮ್ಮನೆ ಇಲ್ಲಿ ಕುತ್ಕ, ನಾನು ಎಲ್ಲರನ್ನೂ ಕರ್ಕೊಂಬರ್ತೀನಾ? ಬೇಗ ಹೋಗಿ ಎಲ್ಲರನ್ನೂ ಕರ್ಕೊಂಬರು. ನೋಡು. ಅಯ್ಯೋ, ಗೌಡ್ರು ಇಲ್ಲೇ ರೋಡಾಗೆ ಇದ್ದಾರೆ. ಗೌಡ್ರೆ, ಗೌಡ್ರೆ. ಅಪ್ಪ ಕರಿತಿರೋದು? ಓ ಪಾರಕ್ಕ. ಓ ತಡಿ, ಬಾ ಪರಕ್ಕ. ಗೌಡ್ರೆ, ಒಂದ್ ಸ್ವಲ್ಪ ಬರ್ತೀರಾ? ಬಂದೆ. ಟೀ ಕುಡಿತಿದ್ದೀನಿ ತಡೀರಿ. ಏನು ಪರಕ್ಕ, ಬಟ್ಟೆ ಒಕ್ಕೊಂಬಂದ್ರ? ಎಷ್ಟ ತನಕ ಹೋಗೋದು? ಬಟ್ಟೆ ಒಗ್ಯಕ್ಕೆ ಹೋದ್ರಾ? ಏನು ಮಾಡ್ತಿದ್ರ ಲೋಟ್ರು ಸೇರ್ಕೊಂಡು? ಮಧ್ಯಾಹ್ನ ಉಂಡಿಲ್ಲಂತೆ, ಏನಿಲ್ಲಂತೆ. ಆ ಹುಡ್ಗಿನ ಬೇರೆ ಕರ್ಕೊಂಡು ಹೋಯ್ದಾಳಿ ಬಟ್ಟೆ ಒಗ್ಯಕ್ಕೆ ನಮ್ಮನೇಳು. ಗೌಡ್ರೆ, ಪರಕ್ಕ ಯಾಕೆ, ಏನಾಯ್ತು? ಗಾಬರಿ ಆಗಿಯಲ್ಲ, ಯಾರಿಗೇನಾಯ್ತು? ಗೌಡ್ರೆ, ಗೌಡ್ರೆ, ನೀವು ಬಟ್ಟೆ ಒಗಿತಿದ್ವಿ, ನಿಮ್ ಗೌರಿ ನೀರಾಗ ಕರ್ಕೊಂಡು ಹೋಗ್ಬಿಟ್ಟು. ಗೌರಿ ಏನಾಯ್ತು? ಗೌರಿ ಚೆನ್ನಾಗದಳನವ. ಈಕಿಗೆ ಸತಿ ಹೇಳಿದ್ರು ಕೇಳಲ್ಲಿಕ್ಕೆ ಗಿಡ್ಡಿ, ಸತಿ ಹೇಳಿದ್ರು ಕೇಳಲ್ಲ. ಕರ್ಕೊಂಡೋಗ್ಬಿಟ್ಲ ಹುಡ್ಗಿನ. ಏನೋ ಬುದ್ಧಿ ಕಲಿಸ್ತೀನಿ ಅಂತ ನನ್ನ ಮಗಳನ್ನೇ ಸಾಯಿಸ್ಬಿಟ್ಲ. ಮತ್ತೆ ಏನಾಗಿಲ್ಲ, ಆಸ್ಪತ್ರೆಗೆ ಅಡ್ಮಿಟ್ ಮಾಡಿವಿ. ಯಾರೋ ಒಬ್ಬ ಪುಣ್ಯಾತ್ಮ ಬಂದು ಕಾಪಾಡ್ದ. ಬರ್ರಿ ಆಸ್ಪತ್ರೆ ಹೋಗಂ. ಬರ್ರಿ ಗೌಡ್ರಿ, ನಡಿ ಹೋಗೋಣ. ಬರ್ರಿ ಗೌಡ್ರಿ, ಇದೇ ಆಸ್ಪತ್ರೆ, ಬರ್ರಿ. ನಡೀರಿ ಹೋಗೋಣ ಬೇಗ. ಗೌಡ್ರಿ, ಇದೇ ಬರ್ರಿ, ಇಲ್ಲೇ ಒಳ ಮಂಗ್ಸಿದಾರೆ. ಇದೇ ವಾರ್ಡ, ನಡೀರಿ. ಗೌರಿ ಏನಾಯ್ತವ ನಿನಗೆ? ಅಳ್ಬೇಡ್ರಿ ಗೌಡ್ರಿ, ಪಾರಕ್ಕ ಮೊದ್ಲೇ ಎದ್ರಿತೀವಿ, ಒತ್ಕಂತ ನಿಂತ್ಕೊಂಡ್ರಿ. ಅಳ್ಬೇಡ್ರಿ ಗೌಡ್ರಿ. ನನ್ನ ಮಗಳನ್ನ ಕರ್ಕೊಂಡೋಗಿ ನೀರ ಬೀಳ್ಸ್ಕೊಂಬಂದಿಯೇನೆ. ಎಷ್ಟು ಹೇಳಿದ್ರು ಕೇಳಲ್ಲ, ಕರ್ಕೊಂಡು ಹೋಗ್ತಾಳಕ್ಕಿನ್ನ. ಎಷ್ಟು ಹೇಳಿದ್ರು ಕೇಳಲ್ಲ ಹಂಗೆ. ಮಗಳೇ ಬಾರಿ ಈ ಕಡೆ ಬಾರಿ. ಮಗಳೇ ನಿಮ್ಮ ಅಪ್ಪ ಬಂದಿನ ಎದ್ದಳವ. ಮಗಳೇ ಎದ್ದಳವ. ನೀವೇ ಹಿಂಗ ಆಡ್ತಿದ್ರಿ ಹೆಂಗೆ? ಶಾರದಕ್ಕೆ ಹೆಂಗ್ ಕರ್ಕೊಂಡು ನೀರಿದ್ದಪ್ತ? ಶಾರದಕ್ಕೂ ಸಿಟ್ ಮಾಡ್ತೀರಾ? ಏನಾಗಲ್ಲ ಹೇಳಿದಾರೆ ಡಾಕ್ಟ್ರು. ಫಸ್ಟ್ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಡಾಕ್ಟ್ರ್ ಎಲ್ಲಾದ್ರೂ ಮಾತಾಡ್ತೀನಿ ನಾನು. ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡೋಗಿ ನನ್ನ ಮಗಳನ್ನ ತೋರಿಸ್ತೀನಿ. ಇಲ್ಲಿ ಹಿಡ್ಕೊಂಡ್ರೆ ನನ್ನ ಮಗಳು ಬದುಕಲ್ಲ. ಸರಿ, ಅವ್ರಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಶಾರದಕ್ಕನು ಹೇಳ್ತು. ಅಂದ್ರೆ ಡಾಕ್ಟ್ರು ಒಂದ್ ದಿವಸ 2 ದಿವಸ ಇಲ್ಲಿ ಇರ್ಲಿ ಅಂತ ಹೇಳ್ತಿದ್ದಾರೆ. ನೋಡೋಣ, ನಾಳೆ ಒಂದ್ ದಿವಸ ನೋಡಿ ಕರ್ಕೊಂಡು ಹೋಗಂತ ತಾಳ್ರಿ ಗೌಡ್ರೆ. ಇಲ್ಲ, ನನ್ನ ಮಗಳು ಫಸ್ಟ್ ನಾನು ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ಸರಿ, ಆ ಕಡೆ ನಿನ್ನ ಮಕ್ಕ ನೋಡಕ್ಕೂ ನನಗೆ. ಶಾರದಕ್ಕ, ನೀನು ಹಿಂಗತ್ಕಂತ ನಿಂತ್ಕಂದ್ರೆ ಗೌಡ್ರನು ಸಿಗ್ತಾ ಇದ್ದಾರೆ. ನೀನು ಹಿಂಗಾದ್ರೆ ಹೆಂಗೆ? ಅಲ್ಲ ಗೌಡ್ರಿ, ಶಾರದಕ್ಕನೆ ಅಳೋದು ಕರಿಯೋದು ಮಾಡ್ತೈತೆ. ನೀವು ಮತ್ತೆ ಶಾರದಕ್ಕ ಹೊಡಿತೀರಲ್ಲ, ಹೊಟ್ಟೆಲ್ಲ ಉರಿತೈತರಿ. ಏನ್ ಶಾರದಕ್ ಮಾಡಿತ್ತ? ನಾನು ಹೇಳ್ದೆ ಆಕಿಗೆ, ನಾನು ಬುದ್ಧಿ ಹೇಳಿ ಕಳಿಸ್ತೀನಿ, ಹೊಂದ್ಕೊಂಡು ಹೋಗ್ತಾಳಂತ. ಇಲ್ಲ ಇಕ್ಕಿದೇ ಆಗ್ಬೇಕೆಲ್ಲ ನಮ್ಮ ಮನೆಗೆ. ಬುದ್ಧಿ ಕಲಿಸ್ತೀನಿ, ಎಲ್ಲ ಕೆಲಸ ಮಾಡೋದು ಕಳಿಸ್ತೀನಿ ಅಂತಂದು ಕರ್ಕೊಂಡು ಹೋಗಿ ಆ ಹುಡುಗಿನ ನೀರ ಬೀಳಿಸಿ ಹಿಂಗೆ ಕೋಮಕ್ಕೆ ಹೋಗಂಗೆ ಮಾಡಿದಾಳೆ. ಇವಾಗ ಡಾಕ್ಟರ್ ಹತ್ರ ಮಾತಾಡೋಗ್ರಿ. ಡಾಕ್ಟ್ರೇ ನನ್ನ ಮಗಳು ಹೆಂಗದಳ ಡಾಕ್ಟ್ರೇ? ಅವಳಿಗೆ ಏನು ಪ್ರಾಬ್ಲಮ್ ಇಲ್ಲಲ್ಲ? ಯಾವ ಪೇಷಂಟ್ ಅಪ್ಪ? ಯಾವ ಪೇಷಂಟ್ ಹಿಂಗೆ ಕಡೆಯರು? ಡಾಕ್ಟ್ರಿ, ಗೌರಿ ಅಂತ ನೀರ ಬಿದ್ದಿದ್ದಾಳಲ್ಲ, ಆ ಪೇಷಂಟ್.
ಓ ಅವರಾ ಕೋಮಾಗ ಹೋಗ್ಬಿಟ್ಟಿದ್ದಾರಪ್ಪ. ಒಂದು ದಿವಸ ಆಗ್ಬೋದು, 2 ದಿವಸ ಆಗ್ಬೋದು, ಒಂದು ತಿಂಗಳಾಗ್ಬೋದು, ಒಂದು ವರ್ಷನೇ ಆಗ್ಬೋದು. ಅಯ್ಯೋ ಡಾಕ್ಟ್ರಿ, ನಾನು ನನ್ನ ಮಗಳನ್ನ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಡಾಕ್ಟ್ರಿ, ಪ್ಲೀಸ್. ಸರಿ, ಅದಕ್ಕೆ ಯಾಕೆ ಪ್ಲೀಸ್ ಅಂತೆಲ್ಲ ಕೇಳ್ಕೊಂತೀರಾ? ನಾನೊಂದು ಲೆಟ್ರ್ ಬರ್ಕೊಡ್ತೀನಿ. ನನಗೆ ಗೊತ್ತಿರೋ ಡಾಕ್ಟ್ರ್ ಇದ್ದಾರೆ, ನೀವು ನಾಳೆನೇ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ. ಇವತ್ತು ತಲೆ ಸಂಜೆ ಆಗಿದೆ, ಇಷ್ಟೊತ್ತಿಗೆ ಕಳಿಸಲ್ಲ, ನಾಳೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ರಿ. ಡಾಕ್ಟ್ರಿ, ಲೆಟ್ರ್ ಬರ್ಕೊಡ್ರಿ ಡಾಕ್ಟ್ರಿ, ಒಳ್ಳೆ ಡಾಕ್ಟ್ರಿಗೆ. ಬರ್ಕೊಡ್ತೀನಿ. ಒಳ್ಳೆ ಡಾಕ್ಟ್ರ್ ಹತ್ರ ಮಾತಾಡಿನ ಕಣವ. ನೀನು ನಾಳೆನೇ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ನೀನು ಏನು ಎದುರು ಬೇಡ, ನಾನು ಅದೀನಿ.